ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ಆಮ್, ನಮ್ಮ ಮುಂದಿರುವ ವಿಷಯ ನಿಜಕ್ಕೂ ನಮ್ಮ ದಿನನಿತ್ಯದ ಬದುಕಿಗೆ ಬಹಳ ಹತ್ತಿರವಾದದ್ದು ಅಂತಾನೆ ಹೇಳ್ಬೋದು. ಹೌದು, ಖಂಡಿತ. ನಾವು ರೂಪಾಂತರ, ಶಿಲುಬೆಯ ಹಾದಿಯಲ್ಲಿ ಮಹಿಮೆಯ ದರ್ಶನ ಎಂಬ ಅತ್ಯಂತ ಆಸಕ್ತಿದಾಯಕ ಪ್ರಬಂಧದ ಒಳಹುಕ್ಕು ನೋಡಲಿದ್ದೇವೆ. ಇದರಲ್ಲಿ ಬೈಬಲ್ನ ಪ್ರಮುಖ ವಾಕ್ಯ ಭಾಗಗಳಾದ ಮತ್ತಾಯನ ಸುವಾರ್ತೆಯ 17ನೇ ಅಧ್ಯಾಯ, ಆಮೇಲೆ ಆದಿಕಾಂಡದ 12ನೇ ಅಧ್ಯಾಯ ಮತ್ತು ತಿಮೋತಿಗೆ ಬರೆದ 2ನೇ ಪತ್ರದ ಕೆಲವು ಭಾಗಗಳ ವಿಶ್ಲೇಷಣೆ ಕೂಡ ಇದೆ. ಕರೆಕ್ಟ್. ಇಂದಿನ ನಮ್ಮ ಈ ಜ್ಞಾನದ ಪಯಣದ ಮುಖ್ಯ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಅಂದ್ರೆ ಮನುಷ್ಯರು ಕಷ್ಟದಲ್ಲಿರುವಾಗ, ದಾರಿ ಕಾಣದೆ ಆತಂಕದಲ್ಲಿ ಮುಳುಗಿರುವಾಗ ಭರವಸೆ ಎಂಬುದು ಹೇಗೆ ಮೂಡ್ತದೆ ಅನ್ನೋದನ್ನ ನೋಡೋದು. ಕೇವಲ ಒಂದು ಅದ್ಭುತ ದೃಶ್ಯ ಅಥವಾ ಆಳವಾದ ಅನುಭವ ಮನುಷ್ಯನ ಮುಂದಿನ ಕಠಿಣ ಪಯಣಕ್ಕೆ ಹೇಗೆ ಇಂಧನವಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋದು ನಮ್ಮ ಗುರಿ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಈ ಪ್ರಬಂಧದಲ್ಲಿರುವ ವಿಚಾರಗಳನ್ನು ನಾವು ಕೇವಲ ಒಂದು ಪ್ರಾಚೀನ ಇತಿಹಾಸದ ಕಥೆಯಂತೆ ನೋಡಬಾರದು. ಇವು ಮನುಷ್ಯನ ಮನೋವಿಜ್ಞಾನ, ನಮ್ಮ ಒಳಗಿನ ಭಯ ಮತ್ತು ನಂಬಿಕೆಯ ಅತ್ಯಂತ ಸೂಕ್ಷ್ಮ ಮಗ್ಗಲುಗಳನ್ನು ನಮ್ಮೆದುರು ಬಿಚ್ಚಿಡುತ್ತವೆ. ಹೌದು. ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯಿಸುತ್ತದೆ, ಹೌದು, ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ನಿಜ. ಅಂಥ ಕತ್ತಲೆಯ ಸಮಯದಲ್ಲಿ ಒಂದು ಸಣ್ಣ ಭರವಸೆಯ ಕಿರಣ ಹೇಗೆ ನಮ್ಮನ್ನು ಮುನ್ನಡೆಸ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಪಠ್ಯಗಳು ನಮಗೆ ಅದ್ಭುತವಾದ ಒಳನೋಟವನ್ನು ನೀಡುತ್ತವೆ. ಅಂದ್ರೆ ಇದು ಕೇವಲ ಧಾರ್ಮಿಕ ಪಠ್ಯ ಅಲ್ಲ. ಖಂಡಿತ ಅಲ್ಲ. ಈ ಅಧ್ಯಯನವು ಕೇವಲ ಒಂದು ಧಾರ್ಮಿಕ ಪಠ್ಯದ ವಿಶ್ಲೇಷಣೆ ಮಾತ್ರವಲ್ಲ, ನಮ್ಮೆಲ್ಲರ ಆಂತರಿಕ ತುಮುಲಗಳಿಗೆ ಕನ್ನಡಿ ಹಿಡಿಯುವಂಥ ವಿಚಾರವಾಡಿದೆ. ಆ ಹಿನ್ನೆಲೆಯಲ್ಲಿಯೇ ನಾವು ಮತ್ತಾಯನ ಸುವಾರ್ತೆಯ 17ನೇ ಅಧ್ಯಾಯದ ಕಥೆಯನ್ನು ನೋಡಬೇಕು. ಆದ್ರೆ ಆ ಕಥೆಗೆ ಹೋಗುವ ಮೊದಲು ಅದರ ಸ್ವಲ್ಪ ಹಿಂದಿನ ಹಿನ್ನೆಲೆಯನ್ನು, ಅಂದ್ರೆ 16ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದನ್ನು ಈ ಪ್ರಬಂಧ ಬಹಳ ಚೆನ್ನಾಗಿ ವಿವರಿಸುತ್ತದೆ. ಹೌದು, ಆ ಕಾಂಟೆಕ್ಸ್ಟ್ ತುಂಬಾ ಮುಖ್ಯ. ಈ ಬೆಟ್ಟದ ಮೇಲಿನ ರೂಪಾಂತರದ ಘಟನೆ ನಡೆಯುವ ಕೇವಲ 6 ದಿನಗಳ ಮುಂಚೆಯಷ್ಟೇ ಯೇಸುಸ್ವಾಮಿ ಮೊದಲ ಬಾರಿಗೆ ತಮ್ಮ ಶಿಷ್ಯರಿಗೆ ಒಂದು ಆಘಾತಕಾರಿ ವಿಚಾರವನ್ನು ತಿಳಿಸಿರುತ್ತಾರೆ. ತಾವು ಯೆರೂಸಲೇಮಿಗೆ ಹೋಗಬೇಕೆಂದು, ಅಲ್ಲಿ ಅಧಿಕಾರಿಗಳಿಂದ ಕಷ್ಟಪಟ್ಟು ಕೊಲೆ ಆಗಬೇಕೆಂದು ಮತ್ತು ಆ ನಂತರ 3ನೇ ದಿನ ಎದ್ದು ಬರಬೇಕೆಂದು ಅವರು ವಿವರಿಸುತ್ತಾರೆ. ಯೋಚನೆ ಮಾಡಿ, ಎಲ್ಲವನ್ನೂ ಬಿಟ್ಟು ಬಂದಿದ್ದ ಶಿಷ್ಯರ ಪಾಲಿಗೆ ಇದು ಅರಗಿಸಿಕೊಳ್ಳಲಾಗದ ವಿಷಯವಾಗಿತ್ತು ಅಲ್ವಾ? ಇಲ್ಲಿ ಕುತೂಹಲಕಾರಿಯಾದ ಅಂಶವೆಂದರೆ ಶಿಷ್ಯರ ಆವಾಗಿನ ಮನಸ್ಥಿತಿ. ಆ ಕಾಲದ ಬಹುತೇಕ ಜನರಂತೆ ಶಿಷ್ಯರು ಕೂಡ ತಮ್ಮನ್ನು ಆಳುತ್ತಿರುವ ರೋಮನ್ ಸಾಮ್ರಾಜ್ಯವನ್ನು ಕಿತ್ತೊಗೆದು ಮೆಸ್ಸಾಯನು ಬಂದು ಒಬ್ಬ ರಾಜನಂತೆ ಸಿಂಹಾಸನವೇರಿ ಆಳುತ್ತಾನೆ ಎಂದು ಬಲವಾಗಿ ನಂಬಿದ್ರು. ರಾಜಕೀಯವಾಗಿ ತಮ್ಮನ್ನು ಉದ್ಧಾರ ಮಾಡುತ್ತಾನೆ. ಹೌದು, ಅದೇ ಅವರ ಕನಸಾಗಿತ್ತು. ಕಿರೀಟವನ್ನು, ವಿಜಯವನ್ನು ನಿರೀಕ್ಷಿಸುತ್ತಿದ್ದ ಅವರ ಕಿವಿಗೆ ಇದ್ದಕ್ಕಿದ್ದಂತೆ ಸಾವು, ಕಷ್ಟ, ಶುಲಭೆ ಎಂಬ ಮಾತುಗಳು ಬಿದ್ದಾಗ ಅವರ ಪ್ರಪಂಚವೇ ತಲೆಕೆಳಗಾದಂತೆ ಭಾಸವಾಗಿರಬೇಕು. ಖಂಡಿತ. ಪೇತ್ರನಂತೂ ಯೇಸುವನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ, ಇಲ್ಲ, ನಿನಗೆ ಹೀಗಾಗಬಾರದು ಎಂದು ಗದರಿಸುವಷ್ಟವ ಮಟ್ಟಿಗೆ ಆಘಾತಕ್ಕೊಳಗಾಗಿದ್ದ. ಇದು ಕೇವಲ ನಿರಾಶೆಯಾಗಿರ್ಲಿಲ್ಲ, ಅದೊಂದು ಅಸ್ತಿತ್ವದ ಪ್ರಶ್ನೆಯಾಗಿತ್ತು ಅಂತ ಹೇಳಬಹುದು. ತಾವು ನಂಬಿದ್ದೆಲ್ಲವೂ ಸುಳ್ಳಾಯಿತೆ ಎಂಬ ಭಯ ಅವರನ್ನು ಕಾಡುತ್ತಿತ್ತು. ನಿಜ. ಈ ಸಾವು ಎಲ್ಲದರ ಅಂತ್ಯ, ನಮ್ಮ ಭವಿಷ್ಯ ಮಣ್ಣುಪಾಲಾಯಿತು ಎಂಬ ತೀವ್ರವಾದ ಆತಂಕ ಅವರಲ್ಲಿ ಮನೆ ಮಾಡಿತ್ತು. ಈ ಕತ್ತಲೆಯ ಹಿನ್ನೆಲೆಯಲ್ಲೇ ನಾವು ಆ ರೂಪಾಂತರದ ಅದ್ಭುತ ಘಟನೆಯನ್ನು ನೋಡಬೇಕು. ಕರೆಕ್ಟ್. ಕಷ್ಟ ಮತ್ತು ಮರಣದ ಹಾದಿಯೂ ಅಂತ್ಯವಲ್ಲ, ಬದಲಾಗಿ ಅದೊಂದು ವಿಜಯದ ಹಾದಿ ಎಂದು ಅವರಿಗೆ ಮನವರಿಕೆ ಮಾಡಲು, ಅವರ ಆತಂಕವನ್ನು ಶಮನ ಮಾಡಲು ಈ ದರ್ಶನ ಬೇಕಾಗಿತ್ತು ಎಂಬುದನ್ನು ಪ್ರಬಂಧ ಬಹಳ ಸೊಗಸಾಗಿ ಕಟ್ಟಿಕೊಡುತ್ತದೆ. ನಿಖರವಾಗಿ. ಆ ಭಯ ಮತ್ತು ಗೊಂದಲದ ವಾತಾವರಣದಿಂದಲೇ ಕಥೆ ಎತ್ತರವಾದ ಬೆಟ್ಟದ ಕಡೆಗೆ ಸಾಗುತ್ತದೆ. ಯೇಸು ತಮ್ಮ 3 ಆಪ್ತ ಶಿಷ್ಯರಾದ ಪೇತ್ರ, ಯಾಕೋಬ ಮತ್ತು ಯೋವಾನರನ್ನು ಮಾತ್ರ ಪ್ರತ್ಯೇಕವಾಗಿ ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋಗುತ್ತಾರೆ. ಕೇವಲ 3 ಮಾತ್ರ. ಹೌದು. ಅಲ್ಲಿ ಆ 3 ಶಿಷ್ಯರ ಕಣ್ಣೆದುರಿಗೆ ಯೇಸು ರೂಪಾಂತರ ಹೊಂದುತ್ತಾರೆ. ಅವರ ಮುಖ ಸೂರ್ಯನಂತೆ ಪ್ರಕಾಶಿಸಿತು ಮತ್ತು ಅವರ ಉಡುಪು ಬೆಳಕಿನಂತೆ ಬೆಳ್ಳಗಾಯಿತು. ಅದೊಂದು ಅದ್ಭುತ ದೃಶ್ಯ. ಕತ್ತಲೆ ಮತ್ತು ನಿರಾಶೆಯಲ್ಲಿ ಮುಳುಗಿದ್ದ ಶಿಷ್ಯರ ಕಣ್ಣಿಗೆ ಈ ಬೆರಗುಗೊಳಿಸುವ, ಪ್ರಜ್ವಲಿಸುವ ಬೆಳಕಿನ ದರ್ಶನವಾಗುತ್ತದೆ. ಸಾಂಸ್ಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ ನೋಡಿದಾಗ ಬೈಬಲ್ನಲ್ಲಿ ಬೆಟ್ಟ ಎಂಬುದು ಕೇವಲ ಕಲ್ಲು ಮಣ್ಣುಗಳ ಗುಡ್ಡವಲ್ಲ.
ಅದು ಮನುಷ್ಯ ಮತ್ತು ದೇವರು ಸಂಧಿಸುವ ಪವಿತ್ರ ಸ್ಥಳ ಅಲ್ವಾ? ಖಂಡಿತ. ಹಳೆಯ ಕಾಲದಲ್ಲಿ ಮೋಶೆ ಸಿನಾಯಿ ಬೆಟ್ಟದ ಮೇಲೆ ದೇವರನ್ನು ಸಂಧಿಸಿದಂತೆ ಇಲ್ಲೂ ಒಂದು ದೈವಿಕ ಮುಖಾಮುಖಿ ನಡೆಯುತ್ತಿದೆ. ಮತ್ತು ಆ ಸೂರ್ಯನಂತೆ ಪ್ರಕಾಶಿಸುವ ಮುಖ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡ್ತಿದೆ. ಶಿಷ್ಯರು ಯೇಸುವನ್ನು ಕೇವಲ ಒಬ್ಬ ಒಳ್ಳೆಯ ಬೋಧಕ ಅಥವಾ ಕ್ರಾಂತಿಕಾರಿ ನಾಯಕ ಎಂದು ಮಾತ್ರ ಅಂದ್ಕೊಂಡಿದ್ರೆ, ಈ ಬೆಳಕು ಆ ನಂಬಿಕೆಯನ್ನು ಒಡೆದು ಹಾಕುತ್ತದೆ. ಹೌದು, ಯೇಸು ಕೇವಲ ಮನುಷ್ಯನಲ್ಲ, ಸ್ವತಃ ದೇವರ ಮಹಿಮೆಯ ಪ್ರತಿರೂಪ. ಅಂದ್ರೆ ಆ ದೈವಿಕತೆ ಎಂಬುದನ್ನು ಈ ಪ್ರಜ್ವಲಿಸುವ ಬೆಳಕು ಸಾರುತ್ತದೆ. ಶಿಷ್ಯರ ಮನಸ್ಸಿನಲ್ಲಿದ್ದ ಇವರು ಸತ್ರೆ ನಮ್ಮ ಕಥೆ ಮುಗಿಯಿತು ಎಂಬ ಭಯವನ್ನು ಬೇರು ಸಹಿತ ಕೀಳಲು, ಸಾವಿಗಿಂತಲೂ ಮಿಗಿಲಾದ ಶಕ್ತಿ ಇವರಲ್ಲಿದೆ ಎಂದು ತೋರಿಸಲು ಆ ದೈವಿಕತೆಯ ಪ್ರದರ್ಶನ ಆ ಕ್ಷಣದಲ್ಲಿ ಅತ್ಯಗತ್ಯವಾಗಿತ್ತು. ಅದೇ ಬೆಟ್ಟದ ಮೇಲೆ ಆ ಅದ್ಭುತ ದೃಶ್ಯದ ನಡುವೆ ಮತ್ತೊಂದು ಅಚ್ಚರಿಯ ಘಟನೆ ನಡೆಯುತ್ತದೆ. ಅತಿಥಿಗಳ ಆಗಮನ. ಹೌದು, ಇದ್ದಕ್ಕಿದ್ದ ಹಾಗೆ ಅಲ್ಲಿ ಮೋಶೆ ಮತ್ತು ಎಲಿಯಾ ಪ್ರತ್ಯಕ್ಷರಾಗುತ್ತಾರೆ. ಅವರು ಯೇಸುವಿನೊಡನೆ ಮಾತನಾಡುತ್ತಿರುವುದು ಶಿಷ್ಯರಿಗೆ ಕಾಣಿಸುತ್ತದೆ. ಸಾವಿರಾರು ವರ್ಷಗಳ ಹಿಂದಿನ ಇಬ್ಬರು ಮಹಾನ್ ನಾಯಕರು ಅಲ್ಲಿ ಕಾಣಿಸಿಕೊಳ್ಳುವುದು ಕೇವಲ ಯಾದೃಚ್ಛಿಕವಲ್ಲ. ಈ ಭಾಗ ಪ್ರಬಂಧದಲ್ಲಿ ನನಗೆ ಬಹಳ ಹಿಡಿಸಿತು. ಯಾಕೆಂದ್ರೆ ಸುಮ್ಮನೆ ಇಬ್ರು ಹಳೆಯ ವ್ಯಕ್ತಿಗಳು ಬಂದ್ರು ಅಂತೆಲ್ಲ, ಅದರ ಹಿಂದೊಂದು ದೊಡ್ಡ ಅರ್ಥವಿದೆ. ಖಂಡಿತ. ಯಹೂದಿಗಳಿಗೆ ಮೋಶೆ ಮತ್ತು ಎಲಿಯಾ ಎಂದರೆ ನಮ್ಮ ಕಾಲದ ಸುಪ್ರೀಂ ಕೋರ್ಟ್ ಮತ್ತು ಸಂವಿಧಾನ ಇದ್ದಾಗೆ. ಅವರಿಬ್ರು ಅಲ್ಲಿ ಯೇಸುವಿನ ಜೊತೆ ಇದ್ದಾರೆ ಎಂದ್ರೆ ಇಡೀ ನ್ಯಾಯಾಂಗ ಮತ್ತು ಶಾಸಕಾಂಗ ಯೇಸುವಿಗೆ ತಲೆಬಾಗಿದೆ ಅಂದರ್ಥ ಅಲ್ವಾ? ಇದು ಬಹಳ ಸೂಕ್ತವಾದ ಹೋಲಿಕೆ. ಯಹೂದಿ ಪರಂಪರೆಯಲ್ಲಿ ಮೋಶೆಯು ಧರ್ಮಶಾಸ್ತ್ರದ ಪ್ರತಿನಿಧಿ, ಅಂದರೆ ನಿಯಮಗಳನ್ನು ತಂದುಕೊಟ್ಟವನು. ಇನ್ನು ಎಲಿಯನು ಪ್ರವಾದಿಗಳ ಪ್ರತಿನಿಧಿ. ಇಡೀ ಹಳೆಯ ವ್ಯವಸ್ಥೆಯು ಈ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳ ತಳಹದಿಯ ಮೇಲೆಯೇ ನಿಂತಿತ್ತು. ಇವರಿಬ್ಬರೂ ಯೇಸುವಿನ ಜೊತೆ ಕಾಣಿಸಿಕೊಳ್ಳುವುದು ಮತ್ತು ಮಾತನಾಡುವುದು ಹಳೆಯ ಕಾಲದ ಎಲ್ಲಾ ಭರವಸೆಗಳು ಮತ್ತು ನಿಯಮಗಳು ಯೇಸುವಿನಲ್ಲಿ ಪೂರ್ಣಗೊಳ್ಳುತ್ತವೆ ಎಂಬುದಕ್ಕೆ ಅತಿದೊಡ್ಡ ಸಾಕ್ಷಿ. ಅಂದರೆ ಯೇಸು ಹಳೆಯದನ್ನು ಅಳಿಸಿ ಹಾಕಲು ಬಂದವರಲ್ಲ, ಬದಲಿಗೆ ಆ ನಿಯಮಗಳ ನೈಜ ಅರ್ಥವನ್ನು ಪೂರ್ಣಗೊಳಿಸಲು ಬಂದವರು. ಮೋಶೆ ಮತ್ತು ಏಲಿಯರು ಯೇಸುವಿನೊಡನೆ ಮುಂಬರುವ ಆತನ ಮರಣದ ಬಗ್ಗೆಯೇ ಮಾತನಾಡುತ್ತಿದ್ದರು ಎಂಬುದು ಆ ಮರಣವು ದೇವರ ಬೃಹತ್ ಯೋಜನೆಯ ಒಂದು ಭಾಗ ಎಂಬುದನ್ನು ಖಚಿತಪಡಿಸುತ್ತದೆ. ಹಾಗಾದರೆ ಇವೆಲ್ಲದರ ಅರ್ಥವೇನು? ಅಲ್ಲಿ ಬೆಟ್ಟ, ಸೂರ್ಯನಂತ ಮುಖ, ಮೋಶೆ, ಏಲಿಯಾ ಇಷ್ಟೇ ಅಲ್ಲ, ಪೇತ್ರನು ಉತ್ಸಾಹದಿಂದ ನಾವು ಇಲ್ಲೇ ಇರುವುದು ಒಳ್ಳೆಯದು, ನಾನು ಇಲ್ಲಿ 3 ಗುಡಾರಗಳನ್ನು ಕಟ್ಟುವೆನು ಎಂದು ಗಡಿಬಿಡಿಯಲ್ಲಿ ಹೇಳುತ್ತಿರುವಾಗಲೇ ಒಂದು ಪ್ರಕಾಶಮಾನವಾದ ಮೇಘವು ಅವರನ್ನು ಆವರಿಸಿಕೊಳ್ಳುತ್ತದೆ. ಹೌದು, ಆ ಮೇಘದಿಂದ ಈತನು ನನ್ನ ಪ್ರಿಯ ಪುತ್ರ, ಈತನ ಮಾತಿಗೆ ಕಿವಿಗೊಡಿ ಎಂಬ ಧ್ವನಿ ಕೇಳಿಬರುತ್ತದೆ. ಈ ಮೇಘ ಮತ್ತು ಆ ಧ್ವನಿಯ ಹಿಂದಿನ ತಾತ್ಪರ್ಯವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಆ ಪ್ರಕಾಶಮಾನವಾದ ಮೇಘವು ದೇವರ ದಿವ್ಯ ಉಪಸ್ಥಿತಿಯ ಪ್ರತೀಕವಾಗಿದೆ. ಯಹೂದಿಗಳು ಇದನ್ನು ಶೆಕೀನಾ ಅಂತಾರೆ, ಅಂದರೆ ದೇವರ ತೇಜಸ್ಸು ಅಥವಾ ಮಹಿಮೆ ತಮ್ಮ ನಡುವೆ ಇರುವುದರ ಸಂಕೇತವಾಗಿ ನೋಡುತ್ತಿದ್ದರು. ಶೆಕೀನಾ ಮಹಿಮೆ. ಆ ಮೇಘದಿಂದ ಬಂದ ವಾಣಿ, ಈತನು ನನ್ನ ಪುತ್ರ, ಈತನ ಮಾತಿಗೆ ಕಿವಿಗೊಡಿ ಎಂಬುದು ಮೋಶೆ ಮತ್ತು ಏಲಿಯರಿಗಿಂತಲೂ ಯೇಸುವೆ ಅಂತಿಮ ಮತ್ತು ಸರ್ವೋಚ್ಚ ಅಧಿಕಾರ ಎಂಬುದನ್ನು ಸ್ಪಷ್ಟವಾಗಿ ಸಾರುತ್ತದೆ. ಅಂದ್ರೆ ಧರ್ಮಶಾಸ್ತ್ರ ಮತ್ತು ಹಳೆಯ ಪ್ರವಾದಿಗಳ ಕಾಲ ಮುಗಿದು ಈಗ ದೇವರ ಪುತ್ರನ ಕಾಲ ಬಂದಿದೆ, ಆತನು ಹೇಳುವುದೇ ಅಂತಿಮ ಸತ್ಯ ಎಂಬ ಸಂದೇಶ ಅದು. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ನಮಗೆ ಆದಿಕಾಂಡದ 12ನೇ ಅಧ್ಯಾಯದಲ್ಲಿ ಬರುವ ಅಬ್ರಹಾಮನ ಕಥೆಯ ನೆನಪಾಗುತ್ತದೆ. ಪ್ರಬಂಧವು ಈ 2 ಘಟನೆಗಳನ್ನು ಬಹಳ ಅರ್ಥಪೂರ್ಣವಾಗಿ ಸಂಪರ್ಕಿಸುತ್ತದೆ. ಆದಿಕಾಂಡ 12ರಲ್ಲಿ ಅಬ್ರಹಾಮನಿಗೆ ದೇವರ ಕರೆ ಬರುವ ಭಾಗ. ಹೌದು, ದೇವರು ಅಬ್ರಹಾಮನಿಗೆ ತನ್ನ ಸ್ವಂತ ನಾಡನ್ನು, ಹುಟ್ಟಿ ಬೆಳೆದ ಪರಿಸರವನ್ನು, ತನ್ನ ಬಂಧುಬಳಗವನ್ನು ಬಿಟ್ಟು ತಾನು ತೋರಿಸುವ ಅಜ್ಞಾತ ನಾಡಿಗೆ ಹೊರಡಲು ಹೇಳುತ್ತಾನೆ. ಅಬ್ರಹಾಮನ ಆ ಪರಿಸ್ಥಿತಿಯನ್ನು ಒಮ್ಮೆ ಊಹಿಸಿಕೊಳ್ಳಿ. ಅದು ಎಷ್ಟೊಂದು ಕಷ್ಟದ ನಿರ್ಧಾರ ಅಲ್ವಾ? ಹೌದು. ತಾನು ಎಲ್ಲಿಯೇ ಹೋಗುತ್ತಿದ್ದೇನೆ, ಮುಂದಿನ ದಾರಿ ಹೇಗಿರುತ್ತದೆ, ಅಲ್ಲಿ ಎಂತಹ ಕಷ್ಟಗಳು ಎದುರಾಗಬಹುದು ಎಂಬ ಯಾವುದೇ ಸ್ಪಷ್ಟ ಚಿತ್ರಣ ಅವನಿಗಿರಲಿಲ್ಲ. ಖಂಡಿತ. ಅಬ್ರಹಾಮನು ತನಗೆ ಎಲ್ಲಿಗೆ ಹೋಗಬೇಕೆಂದು ತಿಳಿದಿಲ್ಲದಿದ್ದರೂ, ಮುಂದಿನ ಹಾದಿ ಸಂಪೂರ್ಣ ಅಜ್ಞಾತವಾಗಿದ್ದರೂ, ಕೇವಲ ಆ ದೇವರ ಮಾತನ್ನು ನಂಬಿ ತನ್ನ ಪರಿಚಿತ ಜಗತ್ತಿನ್ನು ಬಿಟ್ಟು ಹೆಜ್ಜೆ ಇಡುತ್ತಾನೆ. ಆತನ ಆ ಅಚಲ ನಂಬಿಕೆಯ ಹೆಜ್ಜೆಯಿಂದಲೇ ಆತನು ಮುಂದೊಂದು ದಿನ ದೊಡ್ಡ ಜನಾಂಗದ ಪಿತಾಮಹನಾಗಿ ಆಶೀರ್ವಾದವಾಗಿ ಬೆಳಗುತ್ತಾನೆ.
ಈಗ ನಾವು ಬೆಟ್ಟದ ಮೇಲಿರುವ ಶಿಷ್ಯರ ಪರಿಸ್ಥಿತಿಯನ್ನು ನೋಡಿದರೆ ಅದು ಕೂಡ ಬಹುತೇಕ ಅದೇ ರೀತಿಯಾಗಿದೆ. ಹೇಗೆ ಅಂದ್ರೆ? ಯೇಸು ತೋರಿಸುತ್ತಿರುವ ಶಿಲುಬೆಯ ಹಾದಿ, ಆ ಕಷ್ಟದ ಭವಿಷ್ಯ ಅವರಿಗೆ ಅಜ್ಞಾತವಾಗಿದೆ, ಭಯಾನಕವಾಗಿದೆ. ಅಂದ್ರೆ ಅಬ್ರಹಾಮನು ಭೌಗೋಳಿಕವಾಗಿ ಒಂದು ಅಜ್ಞಾತ ಪಯಣ ಆರಂಭಿಸಿದ್ರೆ, ಶಿಷ್ಯರು ಈಗ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಒಂದು ಅಜ್ಞಾತ ಪಯಣವನ್ನು ಆರಂಭಿಸಬೇಕಾಗಿದೆ. ನಿಖರವಾಗಿ. ಅಬ್ರಹಾಮನು ಹೇಗೆ ದೇವರ ಮಾತನ್ನು ನಂಬಿ ತನ್ನ ಭಯವನ್ನು ಬದಿಗೊತ್ತಿ ಕಷ್ಟದ ಹಾದಿಯಲ್ಲಿ ಮುನ್ನಡೆದನೋ, ಹಾಗೆಯೇ ಶಿಷ್ಯರು ಕೂಡ ಈ ಶಿಲುಬೆಯ ಕಷ್ಟದ ಹಾದಿಯಲ್ಲಿ ಯೇಸುವನ್ನು ನಂಬಿ ನಡೆಯಬೇಕು. ಹೌದು, ಆ ಪ್ರಕಾಶಮಾನವಾದ ಮೇಘದಿಂದ ಬಂದ ಈತನ ಮಾತಿಗೆ ಕಿವಿಗೊಡಿ ಎಂಬ ಧ್ವನಿ ಈ ಕತ್ತಲೆಯ ಪಯಣದಲ್ಲಿ ಅವರಿಗೆ ಬೆಳಕಾಗಬೇಕಿತ್ತು. ಅಬ್ರಹಾಮನ ಆ ನಂಬಿಕೆಯ ಹೆಜ್ಜೆಗೂ ಶಿಷ್ಯರೂ ಈಗ ಕೈಗೊಳ್ಳಬೇಕಾದ ಕಠಿಣ ಪಯಣಕ್ಕೂ ಇರುವ ಈ ನೇರ ಸಂಪರ್ಕ ನಿಜಕ್ಕೂ ನಮ್ಮ ಆಲೋಚನೆಯನ್ನು ವಿಸ್ತರಿಸುತ್ತದೆ. ಹೌದು, ಮತ್ತು ನಂಬಿಕೆಯ ಈ ಪಯಣದ ಬಗ್ಗೆ ಮಾತನಾಡುವಾಗ ಪ್ರಬಂಧದಲ್ಲಿರುವ ಮತ್ತೊಂದು ಪ್ರಮುಖ ಉಲ್ಲೇಖವನ್ನು ನಾವು ಗಮನಿಸಬೇಕು. ಅದೇ ತಿಮೋಥಿಗೆ ಬರೆದ 2ನೇ ಅಧ್ಯಾಯ, 1ನೇ ಅಧ್ಯಾಯ. ಆ ಪೌಲನು ಬರೆದ ಪತ್ರ ಅಲ್ವಾ? ಕರೆಕ್ಟ್. ಪೌಲನು ಬರೆದ ಈ ಪತ್ರದಲ್ಲಿ ನಾವು ನಮ್ಮ ಸ್ವಂತ ಸತ್ಕಾರ್ಯಗಳಿಂದಲ್ಲ, ಬದಲಾಗಿ ದೇವರ ಯೋಜನೆ ಹಾಗೂ ಅನುಗ್ರಹದಿಂದಲೇ ಈ ಜೀವೋದ್ಧಾರ ವರವನ್ನು ಪಡೆದಿದ್ದೇವೆ ಎಂಬ ಬಹಳ ಆಳವಾದ ಮಾತಿದೆ. ಇದು ಈ ಬೆಟ್ಟದ ಮೇಲಿನ ಮಹಿಮೆಯ ಅನುಭವಕ್ಕೆ ನೇರವಾಗಿ ಕೊಂಡಿಯಾಗ್ತಿದೆ. ಆ ಪತ್ರದಲ್ಲಿರುವ ಮತ್ತೊಂದು ಸಾಲು ನನ್ನ ಗಮನ ಸೆಳೆಯಿತು. ಯೇಸುಕ್ರಿಸ್ತನು ಮೃತ್ಯುಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದನು ಎಂದು ಪೌಲನು ಹೇಳುತ್ತಾನೆ. ಬೆಟ್ಟದ ಮೇಲಿನ ಆ ಪ್ರಜ್ವಲಿಸುವ ಬೆಳಕು ಭವಿಷ್ಯದಲ್ಲಿ ಸಾವಿನ ಮೇಲೆ ಸಿಗುವ ವಿಜಯದ ಮುನ್ಸೂಚನೆಯಾಗಿತ್ತು ಎಂದು ಪ್ರಬಂಧ ವಿಶ್ಲೇಷಿಸುತ್ತದೆ. ಸರಿಯಾಗಿ ಹೇಳಿದಿರಿ. ಅಂದ್ರೆ ಕಷ್ಟ ಮತ್ತು ಸಾವಿನ ಆಚೆಗೆ ಇರುವ ಅಮರತ್ವದ ವಿಜಯವನ್ನು ಆ ಬೆಟ್ಟದ ಮೇಲಿನ ದೃಶ್ಯ ಪ್ರತಿನಿಧಿಸುತ್ತಿತ್ತು. ಆ ಬೆಟ್ಟದ ಮೇಲೆ ಶಿಷ್ಯರು ಕಂಡ ಮಹಿಮೆಯು ಕೇವಲ ಒಂದು ಕ್ಷಣಿಕ ಪವಾಡವಾಗಿರಲಿಲ್ಲ. ಅದು ಭವಿಷ್ಯದಲ್ಲಿ ಯೇಸು ಮರಣದ ಶಕ್ತಿಯನ್ನು ಹೇಗೆ ಸೋಲಿಸ್ತಾರೆ ಎಂಬುದರ ದೃಶ್ಯರೂಪವಾಗಿತ್ತು. ಸಾವು ಎಂಬುದು ಎಲ್ಲದರ ಅಂತ್ಯವಲ್ಲ, ಅದು ಕೇವಲ ಒಂದು ಹೆಬ್ಬಾಗಿಲು ಮಾತ್ರ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. ಪೌಲನು ಹೇಳುವಂತೆ, ಈ ಮೃತ್ಯುಂಜಯದ ಭರವಸೆ ನಮ್ಮ ಸ್ವಂತ ಶ್ರಮದಿಂದ ಅಥವಾ ಬಲದಿಂದ ಸಿಗುವಂಥದ್ದಲ್ಲ. ಅದು ದೇವರು ಜಗತ್ತಿನ ಸೃಷ್ಟಿಗೂ ಮುನ್ನವೇ ಮಾಡಿದ್ದ ಯೋಜನೆ ಮತ್ತು ಕರುಣೆಯಿಂದ ಮಾತ್ರ ಸಾಧ್ಯ. ಆ ಮಹಿಮೆಯನ್ನು ಕಣ್ಣಾರೆ ಕಂಡಿದ್ರಿಂದಲೇ ಮುಂದೆ ಎಂಥ ಕಷ್ಟಗಳು ಬಂದ್ರೂ, ಸಾವೇ ಎದುರಾದ್ರೂ ಅದನ್ನು ಎದುರಿಸುವ ಶಕ್ತಿ ಶಿಷ್ಯರಿಗೆ ದೊರಕಿತು ಅಂತ ಹೇಳಬಹುದು. ಖಂಡಿತ. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗ್ತದೆ. ಏಕೆಂದರೆ ನಾವಿಲ್ಲಿವರೆಗೆ ಇತಿಹಾಸ, ಪ್ರಾಚೀನ ಗ್ರಂಥಗಳು, ಅವುಗಳ ಸಂಕೇತಗಳು ಮತ್ತು ದೇವತಾಶಾಸ್ತ್ರದ ಬಗ್ಗೆ ಬಹಳಷ್ಟು ಮಾತನಾಡಿದಿವಿ. ಆದ್ರೆ ಇದು ಕೇವಲ ಪುಸ್ತಕದ ಬದ್ನೆಕಾಯಾಗಬಾರದು. ಹೌದು, ಪ್ರಾಕ್ಟಿಕಲ್ ಆಗಿರಬೇಕು. ಈ ಸಾವಿರಾರು ವರ್ಷಗಳ ಹಿಂದಿನ ಘಟನೆಗಳು, ಈ ಆಳವಾದ ತಾತ್ವಿಕ ವಿಚಾರಗಳು ಇಂದಿನ ನಮ್ಮ ದೈನಂದಿನ ಬದುಕಿಗೆ, ನಮ್ಮ ಇಂದಿನ ಕಷ್ಟ ಕಾರ್ಪಣ್ಯಗಳಿಗೆ ಹೇಗೆ ಅನ್ವಯವಾಗುತ್ತವೆ? ಪ್ರಬಂಧವು ಈ ಬಗ್ಗೆ ಕೆಲವು ದೈನಂದಿನ ಅನ್ವಯಿಕೆಗಳನ್ನು ನಮ್ಮ ಮುಂದಿಡುತ್ತದೆ. ಹೌದು, ಯಾವುದೇ ಜ್ಞಾನವೂ ಕೇವಲ ಬೌದ್ಧಿಕ ಮಟ್ಟದಲ್ಲಿ ಉಳಿಯಬಾರದು. ಅದು ನಮ್ಮ ಜೀವನದ ವಾಸ್ತವಕ್ಕೆ ಇಳಿಯಬೇಕು. ಈ ಕಥೆಯಿಂದ ನಾವು ಕಲಿಯಬಹುದಾದ ಒಂದು ಪ್ರಮುಖ ವಿಚಾರವೆಂದರೆ, ಕಷ್ಟಗಳ ನಡುವೆಯೂ ಭರವಸೆ ಕಳೆದುಕೊಳ್ಳದಿರುವುದು. ನಿಜ. ಯೇಸು ತಮ್ಮ ಕಷ್ಟ ಮತ್ತು ಸಾವಿನ ಬಗ್ಗೆ ಹೇಳಿದಾಗ ಶಿಷ್ಯರು ತೀವ್ರವಾಗಿ ಹೆದರಿದ್ದರು. ಆ ಭಯದ ತುತ್ತತುದಿಯಲ್ಲಿದ್ದಾಗಲೇ ಅವರಿಗೆ ಈ ಮಹಿಮೆಯ ದರ್ಶನ ಸಿಕ್ಕಿದ್ದು. ನಮ್ಮ ಜೀವನದಲ್ಲೂ ಅಷ್ಟೇ, ನಮಗೆ ಆರೋಗ್ಯದ ಸಮಸ್ಯೆ ಬಂದಾಗ, ಆರ್ಥಿಕ ಮುಗ್ಗಟ್ಟು ಎದುರಾದಾಗ, ಅಥವಾ ಸಂಬಂಧಗಳಲ್ಲಿ ಬಿರುಕು ಮೂಡಿದಾಗ ನಾವು ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತೇವೆ. ಮುಂದೇನು ದಾರಿ ಕಾಣದೆ ಕತ್ತಲೆಯಲ್ಲಿ ನಿಲ್ತುತ್ತೇವೆ. ಖಂಡಿತ. ಆ ವಾಣಿಯನ್ನು ಕೇಳಿ ಭಯಭ್ರಾಂತರಾಗಿ ಬೋರಲು ಬಿದ್ದಿದ್ದ ಶಿಷ್ಯರ ಪರಿಸ್ಥಿತಿಯೇ ನಮಗೂ ಆಗಿರುತ್ತದೆ. ನಾವು ಭಯದಿಂದ ನೆಲ ನೋಡುತ್ತಿರುತ್ತೇವೆ. ಆದ್ರೆ ಆ ಕ್ಷಣದಲ್ಲಿ ಯೇಸು ಅವರ ಹತ್ತಿರ ಬಂದು ಅವರನ್ನು ಮುಟ್ಟಿ, ಏಳಿ, ಭಯಪಡಬೇಡಿ ಎಂದು ಹೇಳುತ್ತಾರಲ್ಲ, ಆ ಮಾತು ಇಂದಿನ ನಮ್ಮ ದಿನನಿತ್ಯದ ಆತಂಕಗಳಿಗೂ ಅಷ್ಟೇ ಪ್ರಸ್ತುತ ಅಲ್ವಾ? 100% ಪ್ರಸ್ತುತ. ನಮ್ಮ ಕಷ್ಟಗಳ ನಡುವೆಯೂ ಒಂದು ಆಶಾವಾದವಿದೆ, ಈ ಕತ್ತಲೆಯ ಆಚೆಗೊಂದು ಬೆಳಕಿದೆ ಎಂಬುದನ್ನು ಆ ಸ್ಪರ್ಶ ಮತ್ತು ಆ ಮಾತು ನಮಗೆ ನೆನಪಿಸುತ್ತದೆ. ನಮ್ಮನ್ನು ಎಬ್ಬಿಸಿ ನಿಲ್ಲಿಸಲು ಯಾರೋ ಇದ್ದಾರೆ ಎಂಬ ಭರವಸೆ ಅದಾಗಿದೆ. ಇನ್ನು ಮತ್ತೊಂದು ಕುತೂಹಲಕಾರಿ ನಡವಳಿಕೆಯನ್ನು ನಾವು ಪೇತ್ರನಲ್ಲಿ ಕಾಣ್ತೇವೆ. ಆ ಬೆಟ್ಟದ ಮೇಲಿನ ಸುಂದರವಾದ ಪ್ರಜ್ವಲಿಸುವ ಕ್ಷಣದಲ್ಲಿ ಪೇತ್ರನು ಎಷ್ಟೊಂದು ಮುಳುಗಿ ಹೋಗಿದ್ದನೆಂದರೆ, ಹೌದು, ಅವನು ಯೇಸುವೆ, ನಾವು ಇಲ್ಲೇ ಇರೋದು ತುಂಬಾ ಒಳ್ಳೇದು ಅಂತಾನೆ. ಕರೆಕ್ಟ್. ನಾನಿಲ್ಲೇ ನಿನಗೊಂದು, ಮೋಶೆಗೊಂದು, ಎಲಿಯಾನಿಗೊಂದು ಗುಡಾರ ಕಟ್ಟಿಬಿಡ್ತೀನಿ ಅಂತಾನೆ. ಆತ ಆ ಬೆಟ್ಟದ ಮೇಲಿಂದ ಕೆಳಗಿಳಿಯಲು ಇಷ್ಟಪಡುವುದೇ ಇಲ್ಲ. ಆ ಸುಂದರ ಕ್ಷಣದಲ್ಲೇ ಶಾಶ್ವತವಾಗಿ ಉಳಿದುಬಿಡುವ ಆಸೆ ಅವನದು. ಪೇತ್ರನ ಆ ಪ್ರತಿಕ್ರಿಯೆ ನೋಡಿ
ಆತ ಅಲ್ಲಿಯೇ ಗುಡಾರ ಕಟ್ಕೊಂಡು ಉಳಿಬೇಕು ಅಂತಾನೆ. ನಮ್ಮ ದೈನಂದಿನ ಬದುಕಿನಲ್ಲೂ ನಾವು ಹೀಗೇ ಮಾಡುತ್ತೇವಲ್ವೇ? ನಮಗೆ ಎಲ್ಲಿ ಪರಿಚಿತ ವಾತಾವರಣ ಇರುತ್ತದೆಯೋ, ಎಲ್ಲಿ ನಮಗೆ ಯಾವುದೇ ಸವಾಲುಗಳಿರುವುದಿಲ್ವೋ, ಅಲ್ಲೇ ಜೀವನ ಪೂರ್ತಿ ಕಳೆದು ಬಿಡಬೇಕು ಎನಿಸುತ್ತದೆ. ನಮ್ಮ ಆ ಪರಿಚಿತ ಸುರಕ್ಷಿತ ವಲಯದಿಂದ ಹೊರಬರಲು ನಾವು ಹೆದರುತ್ತೇವೆ. ಇದನ್ನ ನಾವು ಕಂಫರ್ಟ್ ಝೋನ್ ಟ್ರ್ಯಾಪ್ ಅಂತ ಕರಿತೀವಿ. ಹೌದು, ಆ ಸುರಕ್ಷಿತ ವಲಯದಲ್ಲೇ ಭದ್ರವಾಗಿರುವ ಆಸೆ ನಮ್ಮೆಲ್ಲರಲ್ಲೂ ಇದೆ. ಪೇತ್ರನಿಗೆ ಮುಂದಿರುವ ಶಿಲುಬೆಯ ಕಷ್ಟದ ಹಾದಿಯಲ್ಲಿ ನಡೆಯಲು ಬೇಡವಾಗಿತ್ತು. ಬೆಟ್ಟದ ಕೆಳಗಿರುವ ವಾಸ್ತವ ಪ್ರಪಂಚದ ರೋಗಿಗರು, ರಾಕ್ಷಸರು, ವಿರೋಧಿಗಳನ್ನು ಎದುರಿಸುವುದು ಅವನಿಗೆ ಬೇಕಿರಲಿಲ್ಲ. ಆ ಬೆಟ್ಟದ ಮೇಲಿನ ಸುಂದರ ಅನುಭವದಲ್ಲೇ ಜೀವನ ಕಳೆದುಬಿಡೋ ಆಸೆ ಇತ್ತು. ಆದರೆ ವಾಸ್ತವ ಏನೆಂದರೆ, ಭಕ್ತಿ ಅಥವಾ ನಂಬಿಕೆ ಎಂದ್ರೆ ಕೇವಲ ಬೆಟ್ಟದ ಮೇಲಿನ ಧ್ಯಾನ, ಆರಾಧನೆ ಮತ್ತು ಆರಾಮದಾಯಕ ಅನುಭವ ಮಾತ್ರವಲ್ಲ. ಬೆಟ್ಟದ ಮೇಲಿನ ಆ ದಿವ್ಯ ಅನುಭವದಿಂದ ಶಕ್ತಿ ಪಡೆದುಕೊಂಡು ಮರಳಿ ಬೆಟ್ಟದಿಂದ ಕೆಳಗಿಳಿದು ವಾಸ್ತವ ಜಗತ್ತಿನ ಕಷ್ಟ ಕಾರ್ಪಣ್ಯಗಳ ನಡುವೆ ಬದುಕುವುದು, ಇತರರಿಗೆ ನೆರವಾಗುವುದೇ ನಿಜವಾದ ಅರ್ಥಪೂರ್ಣ ಜೀವನ. ಹೌದು, ಕಷ್ಟಗಳನ್ನು ಎದುರಿಸದೆ ಕೇವಲ ಗುಡಾರ ಕಟ್ಟಿಕೊಂಡು ಕೂತ್ರೆ ಯಾವುದೇ ಬೆಳವಣಿಗೆ ಇಲ್ಲ. ಅದು ನಿಜ. ನಮಗೆ ಆರಾಮೆನಿಸುವ ಜಾಗದಲ್ಲಿಯೇ ನಾವು ಬೇರೂರಿ ಬಿಟ್ರೆ ಜೀವನದ ನೈಜ ಉದ್ದೇಶವೇ ನಮಗರ್ಥವಾಗುವುದಿಲ್ಲ. ಇನ್ನು ಮತ್ತೊಂದು ಆಳವಾದ ವಿಚಾರವೆಂದ್ರೆ, ಆ ಪ್ರಕಾಶಮಾನವಾದ ಮೇಘದಿಂದ ಬಂದ ಏಕೈಕ ಆಜ್ಞೆ ಈತನ ಮಾತಿಗೆ ಕಿವಿಗೊಡಿಯಂತ. ಆ ಮೇಘದಲ್ಲಿ ದೇವ್ರು ಕಾಣಿಸಿಲ್ಲ, ಕೇವಲ ಧ್ವನಿ ಮಾತ್ರ ಕೇಳಿಸಿತು. ಮತ್ತು ಆ ಧ್ವನಿ ಹೇಳಿದ್ದು ಕೇಳಿಸಿಕೊಳ್ಳಿ ಅಂತ. ನಮ್ಮ ಇಂದಿನ ಬದುಕಿಗೆ ಇದು ಎಷ್ಟು ಪ್ರಸ್ತುತವಾಗಿದೆ ಗೊತ್ತಾ? ಇಂದಿನ ನಮ್ಮ ಗದ್ದಲದ ಪ್ರಪಂಚದಲ್ಲಿ ಈ ಆಜ್ಞೆಯು ಬಹುದೊಡ್ಡ ಸವಾಲಿನಂತಿದೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಮ್ಮ ಸುತ್ತಮುತ್ತ ಟಿವಿ, ಸಾಮಾಜಿಕ ಜಾಲತಾಣಗಳು, ವಾಟ್ಸ್ಆಪ್ ಫಾರ್ವರ್ಡ್ಗಳು, ನೂರಾರು ಜನರ ನೂರಾರು ಅಭಿಪ್ರಾಯಗಳು, ಹೀಗೆ. ಹೌದು, ದಿನನಿತ್ಯದ ಆತಂಕಗಳ ಮತ್ತು ಮಾಹಿತಿಯ ದೊಡ್ಡ ಗದ್ದಲವೇ ಇದೆ. ಎಲ್ಲರೂ ಏನನ್ನಾದ್ರೂ ಹೇಳ್ತಲೇ ಇರ್ತಾರೆ. ಎಲ್ಲ ಶಬ್ದಗಳ ನಡುವೆ ನಾವು ನಿಜಕ್ಕೂ ಯಾರ ದನಿಯನ್ನು ಕೇಳಿಸ್ಕೊಳ್ತಿದ್ದೇವೆ? ನಾವು ಎಲ್ಲರ ಗದ್ದಲವನ್ನೂ ಕೇಳುತ್ತೇವೆ, ಆದರೆ ಯಾವುದನ್ನು ನಂಬಬೇಕು ಎಂಬ ಗೊಂದಲ ನಮ್ಮದು. ಈ ಗದ್ದಲದ ನಡುವೆ ಸತ್ಯದ ಭರವಸೆಯ ಮತ್ತು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಆ ದೈವಿಕ ಮಾರ್ಗದರ್ಶನದ ಧ್ವನಿಗೆ ಕಿವಿಗೊಡಲು ನಾವು ದಿನದಲ್ಲಿ ಸ್ವಲ್ಪವಾದರೂ ಸಮಯ ಮೀಸಲಿಡುತ್ತಿದ್ದೇವೆಯೇ? ಖಂಡಿತ. ಎಂಬುದು ನಾವೆಲ್ಲರೂ ಗಂಭೀರವಾಗಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ವಿಷಯ. ಆ ಗದ್ದಲವನ್ನು ಬದಿಗೊತ್ತಿ ಶಾಂತವಾಗಿ ಕೂತು ಆ ಸತ್ಯದ ಧ್ವನಿಯನ್ನು ಆಲಿಸುವುದು ಇಂದಿನ ದಿನಮಾನದಲ್ಲಿ ಅತ್ಯಗತ್ಯ. ಈ ಇಡೀ ಅಧ್ಯಯನವು ನಮಗೆ ಹೇಳುವುದು ಒಂದೇ: ಕಷ್ಟಗಳು ಮತ್ತು ಸವಾಲುಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಆದರೆ ಆ ಕತ್ತಲೆಯ ದಾರಿಯಲ್ಲಿ ನಡೆಯಲು ನಮಗೆ ಒಂದು ಭರವಸೆಯ ಬೆಳಕಿನ ಅಗತ್ಯವಿದೆ. ಹೌದು, ಯೇಸುವಿನ ರೂಪಾಂತರವು ಆ ಬೆಳಕನ್ನು ಒದಗಿಸುತ್ತದೆ. ಕತ್ತಲೆಯನ್ನು ಹೋಗಲಾಡಿಸುವ, ಭಯವನ್ನು ಮೆಟ್ಟಿನಿಂತು ಮುನ್ನಡೆಯಲು ಬೇಕಾದ ಶಕ್ತಿಯನ್ನು, ನಂಬಿಕೆಯ ಇಂಧನವನ್ನು ಅದು ತುಂಬುತ್ತದೆ. ನಮ್ಮ ಈ ಸುದೀರ್ಘ ಜ್ಞಾನದ ಪಯಣದ ತಿರುಳನ್ನು ಒಟ್ಟುಗೂಡಿಸಿ ಹೇಳುವುದಾದರೆ, ರೂಪಾಂತರವು ಕೇವಲ ಕಣ್ಣಿಗೆ ಕಾಣುವ ಒಂದು ಕೌತುಕದ ದೃಶ್ಯವಾಗಿರಲಿಲ್ಲ. ಅದು ಭವಿಷ್ಯದ ಮಹಿಮೆಯ ದರ್ಶನ. ಕರೆಕ್ಟ್. ಅಬ್ರಹಾಮನು ತನಗೆ ದಾರಿ ಗೊತ್ತಿಲ್ಲದಿದ್ದರೂ, ಮುಂದೇನಾಗುವುದೋ ಎಂಬ ಭಯವಿದ್ದರೂ, ಹೇಗೆ ಯಾವುದೇ ಅಂಜಿಕೆಯಿಲ್ಲದೆ ನಂಬಿಕೆಯಿಂದ ಹೆಜ್ಜೆ ಇಟ್ಟನೋ, ಅದೇ ರೀತಿ ನಾವು ಕೂಡ ಹೆಜ್ಜೆ ಇಡಬೇಕು. ಕ್ರಿಸ್ತನ ಮಹಿಮೆಯ ಆ ಬೆಳಕಿನಲ್ಲಿ ಸಾವು ಮತ್ತು ಕಷ್ಟಗಳ ಆಚೆಗೆಯುವ ವಿಜಯವನ್ನು ನಂಬಿ ನಮ್ಮೊಳಗಿನ ಆತಂಕಗಳನ್ನು ಬಿಟ್ಟು ಮುನ್ನಡೆಯುವುದೇ ಈ ಅಧ್ಯಯನದ ಅಂತಿಮ ಸಂದೇಶ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಾವು ಈ ವಾಕ್ಯ ಭಾಗದ ಕೊನೆಯ ಸಾಲುಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ, ಅಲ್ಲಿ ಯೇಸು ಒಂದು ಅಚ್ಚರಿಯ, ವಿಚಿತ್ರವಾದ ಆಜ್ಞೆಯನ್ನು ನೀಡುತ್ತಾರೆ. ಏನದು ಆಜ್ಞೆ? ಬೆಟ್ಟದ ಮೇಲಿಂದ ಅವರೆಲ್ಲರೂ ಕೆಳಗೆ ಇಳಿದು ಬರುವಾಗ ಯೇಸು ನರಪುತ್ರನು ಸತ್ತು ಎದ್ದು ಬರುವ ತನಕ, ಅಂದರೆ ಪುನರುತ್ಥಾನ ಹೊಂದುವ ತನಕ ನೀವು ಕಂಡ ಈ ದರ್ಶನದ ಬಗ್ಗೆ, ಈ ಮಹಿಮೆಯ ಬಗ್ಗೆ ಯಾರ ಬಳಿಯೂ ಹೇಳಬೇಡಿ ಎಂದು ಕಟ್ಟುನಿಟ್ಟಿನಾಗಿ ತಾಕೀತು ಮಾಡ್ತಾರೆ. ಇದೇ ನೋಡಿ ಕುತೂಹಲದ ವಿಷಯ. ಇಷ್ಟೊಂದು ಅದ್ಭುತವಾದ, ಕಣ್ಣು ಕೋರೈಸುವ ಪವಾಡ ನಡೆದಿದೆ, ದೇವರ ಧ್ವನಿ ಕೇಳಿಸಿದೆ. ಇಂತಹ ಸ್ಪಷ್ಟ ಪುರಾವೆಯನ್ನು ರಹಸ್ಯವಾಗಿಡಲು ಏಕೆ ಹೇಳಿದ್ರು? ಅದೇ ಮೇಲ್ನೋಟಕ್ಕೆ ಬೆಟ್ಟದಿಂದ ಇಳಿದ ತಕ್ಷಣ ಎಲ್ರಿಗೂ ನೋಡಿ, ನಮ್ಮ ನಾಯಕನಿಗೆ ಎಂಥ ಶಕ್ತಿಯಿದೆ, ದೇವ್ರೇ ಮಾತಾಡಿದ್ರು ಅಂತ ಸಾರಿ ಹೇಳಿದ್ರೆ ಜನರ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತಿತ್ತಲ್ವೇ? ಅವರ ವಿರೋಧಿಗಳ ಬಾಯಿ ಮುಚ್ಚಿಸಬಹುದಿತ್ತಲ್ವೇ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಬಹುಶಃ ಇದೇ ಈ ಇಡೀ ಕಥೆಯ ಅತಿ ದೊಡ್ಡ ರಹಸ್ಯ ಮತ್ತು ಪಾಠ. ಶಿಲುವೆಯ ಕಷ್ಟ, ತ್ಯಾಗ ಮತ್ತು ಮರಣದ ನೈಜತೆಯನ್ನು ಅನುಭವಿಸದೆ ಕೇವಲ ಬೆಟ್ಟದ ಮೇಲಿನ ಮಹಿಮೆಯನ್ನು ಅರ್ಥಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಅಂದ್ರೆ
ಕಷ್ಟಪಡದೆ ಸಿಗೋ ಮಹಿಮೆಗೆ ಬೆಲೆ ಇಲ್ಲ ಅಂತ. ಹೌದು, ಕಷ್ಟ ಮತ್ತು ತ್ಯಾಗವಿಲ್ಲದ ಮಹಿಮೆಗೆ, ನೋವಿಲ್ಲದ ಗೆಲುವಿಗೆ ಯಾವುದೇ ಅರ್ಥವಿಲ್ಲ. ಒಂದು ವೇಳೆ ಪುನರುತ್ಥಾನದ ಮೊದಲು, ಅಂದ್ರೆ ಆ ಶಿಲುಬೆಯ ಕಷ್ಟದ ಹಾದಿಯನ್ನು ಪೂರ್ಣಗೊಳಿಸುವ ಮೊದಲೇ ಈ ಅದ್ಭುತ ಪವಾಡವನ್ನು ಮಾತ್ರ ಎಲ್ಲರಿಗೂ ಹೇಳಿದ್ರೆ ಏನಾಗುತ್ತಿತ್ತು? ಜನರು ಯೇಸುವನ್ನು ಕೇವಲ ಒಬ್ಬ ಜಾದುಗಾರನನ್ನಾಗಿ ಅಥವಾ ಕಷ್ಟಗಳೇ ಇಲ್ಲದ ಸುಲಭದ ದಾರಿಯನ್ನು ತೋರುವವನಾಗಿ ಮಾತ್ರ ನೋಡುವ ಅಪಾಯವಿತ್ತು. ಜನರು ಆ ಶಿಲುವೆಯ ತ್ಯಾಗವನ್ನು ಮರೆತು ಕೇವಲ ಪವಾಡದ ಹಿಂದೆ ಹೋಗುತ್ತಿದ್ದರು. ಅಂದ್ರೆ ನೋವಿನ ಹಾದಿಯನ್ನು ದಾಟದೆ ಸಿಗೋ ಮಹಿಮೆ ಅಪೂರ್ಣವಾದದ್ದು ಎಂದಾಯ್ತು. ನಮ್ಮ ದಿನನಿತ್ಯದ ಜೀವನದಲ್ಲೂ ಇದು ಎಷ್ಟು ಸತ್ಯ ಅಲ್ವಾ? ಖಂಡಿತ. ನಾವು ಯಶಸ್ಸನ್ನು ಮಹಿಮೆಯನ್ನು ಬಯಸ್ತೇವೆ, ಆದರೆ ಅದರ ಹಿಂದಿರುವ ನೋವಿನ ಕಷ್ಟದ ಹಾದಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ನಮಗೆ ಸಂಪೂರ್ಣ ಚಿತ್ರಣ, ಆ ಫುಲ್ ಪಿಕ್ಚರ್ ಸಿಗುವವರೆಗೆ ನಾವು ಕೂಡ ಕೆಲವೊಮ್ಮೆ ಮೌನವಾಗಿ ಕಾಯಬೇಕಾಗುತ್ತದೆ. ಹೌದು, ತಾಳ್ಮೆಯ ಕಾಯುವಿಕೆ. ಕಷ್ಟಗಳನ್ನು ಅನುಭವಿಸಿ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಸನ್ನಿವೇಶಗಳು ನಮ್ಮೆಲ್ಲರ ಬದುಕಿನಲ್ಲೂ ಇರ್ತವೆ. ತ್ಯಾಗವಿಲ್ಲದ ಯಶಸ್ಸನ್ನು ಕೇವಲ ಸಂಭ್ರಮಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಕಷ್ಟ, ತ್ಯಾಗ ಮತ್ತು ತಾಳ್ಮೆಯ ಕಾಯುವಿಕೆಯಿಲ್ಲದೆ ಸಿಗುವ ಮಹಿಮೆಗೆ ಬೆಲೆಯಿಲ್ಲ. ನಿಜ. ಸರಿ, ಇದೇ ಆಳವಾದ ಚಿಂತನೆಯನ್ನು, ಈ ಮೌನ ಮತ್ತು ಕಾಯುವಿಕೆಯ ಹಿಂದಿರುವ ಅರ್ಥವನ್ನು ನಮ್ಮ ಎಲ್ಲರ ಸ್ವಂತ ಆಲೋಚನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಖಂಡಿತ. ಈ ಬೆಟ್ಟದ ಮೇಲಿನ ಬೆಳಕು ನಮ್ಮೆಲ್ಲರ ಬದುಕಿನ ಕತ್ತಲೆಯ ಹಾದಿಯಲ್ಲಿ ಹೊಸ ಭರವಸೆಯನ್ನು ಮೂಡಿಸಲಿ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಜ್ಞಾನದ ಪಯಣದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಆಲೋಚಿಸುತ್ತಿರಿ. ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.